ಹಲೋ ಮಕ್ಕಳ, ನಾನು ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸಲ್ಲಿ ಎಕ್ಸಸೈಸ್ 13.2 ಅಲ್ಲಿ 5ನೇ ಲೆಕ್ಕ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆದಲ್ಲಿ, ಇಷ್ಟವಾದಲ್ಲಿ ಪ್ಲೀಸ್ ನನಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎ ಸಿಲಿಂಡರ್ ಪಿಲ್ಲರ್ ಈಸ್ 50 ಸೆಂಟಿಮೀಟರ್ ಇನ್ ಡಯಾಮೀಟರ್. ಅಂದರೆ ಒಂದು ಸಿಲಿಂಡ್ರಿಕಲ್ ಪಿಲ್ಲರ್ ಇದೆ, ಇದು 50 ಸೆಂಟಿಮೀಟರ್ ಇನ್ ಡಯಾಮೀಟರ್. ಈ ಡಯಾಮೀಟರ್ ನಮಗೆ ಎಷ್ಟಿದೆ? 50 ಸೆಂಟಿಮೀಟರ್ ಇದೆ. ಆ್ಯಂಡ್ 3.5 ಮೀಟರ್ ಇನ್ ಹೈಟ್. ಈ ಹೈಟ್ ಎಷ್ಟಿದೆ? ಇದು 3.5 ಮೀಟರ್ ಇನ್ ಹೈಟ್. ಇದು ಹೈಟ್. ಫೈಂಡ್ ದ ಕಾಸ್ಟ್ ಆಫ್ ಪೇಂಟಿಂಗ್ ದ ಕರ್ವ್ ಸರ್ಫೇಸ್ ಆಫ್ ಎ ಪಿಲ್ಲರ್ ಅಟ್ ಎ ರೇಟ್ ಆಫ್ ₹12.50 per meter square. ಇಲ್ಲಿ ನಮಗೆ ಯೂನಿಟ್ಸ್ ಗಮನಿಸ್ಕೊಡಿ. ಇಲ್ಲಿ ಇದು ಸೆಂಟಿಮೀಟರಲ್ಲಿದೆ, ಡಯಾಮೀಟರ್ ಇದು ಡಯಾಮೀಟರ್ ಸೆಂಟಿಮೀಟ್ರಲ್ಲಿದೆ, ಹೈಟು ಮೀಟ್ರಲ್ಲಿದೆ. ನಮಗೆ ಇದು ಪರ್ ಮೀಟರ್ ಸ್ಕ್ವೇರಿಂದ ನಾವು ಮೀಟರ್ಗೆ ಕನ್ವರ್ಟ್ ಮಾಡ್ಕೋಬೇಕೆಲ್ಲನೂ, ಯಾಕೆಂದರೆ ಯೂನಿಟ್ಸ್ ಎಲ್ಲ ಸೇಮ್ ಇರಬೇಕು. ಇವಾಗ ಫಸ್ಟ್ ನಾವು ಅವ್ರು ಕೇಳಿದರೆ ಕಾಸ್ಟ್ ಆಫ್ ಪೇಂಟಿಂಗ್ ದ ಕರ್ವ್ ಸರ್ಫೇಸ್ ಆಫ್ ಎ ಪಿಲ್ಲರ್. ಈ ಪಿಲ್ಲರ್ದು ಕರ್ವ್ ಸರ್ಫೇಸ್ ಏರಿಯಾ ಆಫ್ ದ ಪೇಂಟ್ ಮಾಡೋದಕ್ಕೆ 12.50 per meter square ಅಂತ ಕೇಳಿದ್ದಾರೆ. ಅದರಿಂದ ನಾವು ಫಸ್ಟ್ ಕರ್ವ್ ಸರ್ಫೇಸ್ ಏರಿಯಾ ಆಫ್ ಎ ಪಿಲ್ಲರ್ನ ಕಂಡುಹಿಡಿದು ಆಮೇಲೆ ಅದರದ್ದು ಕಾಸ್ಟ್ ಕಂಡುಹಿಡಿಯೋಣ. ಇವಾಗ ನಮಗೆ ಆನ್ಸರ್, ಇದು ಕ್ವಶನ್ ಅಲ್ಲಿ ನಿಮಗೆ ಡಯಾಮೀಟರ್ ಕೇಳಿದ್ದಾರೆ, 50 ಸೆಂಟಿಮೀಟರ್ ಇದೆ. ನಾವೀಗ ನಮಗೆ ಬೇಕಾಗಿರೋದು ನಮಗೆ ರೇಡಿಯಸ್. ಅದರಿಂದ ಡಯಾಮೀಟರ್ ಬೈ 2, 50/2 ಅಂದರೆ 25 ಸೆಂಟಿಮೀಟರ್ ಬರುತ್ತೆ. R= ನಮಗೆ ಮೀಟ್ರಲ್ಲಿ ಬೇಕಾಗಿರೋದ್ರಿಂದ 25/100. ಈಗ ಸೆಂಟಿಮೀಟರ್ ಇರೋದು ಮೀಟರ್ಗೆ ಕನ್ವರ್ಟ್ ಆಗಿದೆ. 25 1s 4s ಅಂದರೆ 1/4 ಮೀಟರ್. ನಮಗೆ ರೇಡಿಯಸ್ 1/4 ಇದೆ. ಹೈಟ್ = 3.5. ಅದು ಮೀಟ್ರಲ್ಲೇ ಇರೋದ್ರಿಂದ ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಈಗ ನಾವು ಕರ್ವ್ ಸರ್ಫೇಸ್ ಏರಿಯಾ ಆಫ್ ಎ ಪಿಲ್ಲರ್ನ ಕಂಡುಹಿಡಿಯೋಣ. ಕರ್ವ್ ಸರ್ಫೇಸ್ ಏರಿಯಾ ಆಫ್ ಪಿಲ್ಲರ್ ಇದು ಯಾವ ಶೇಪಲ್ಲಿ ಇದೆಯೇ? ಕರ್ವ್ ಸರ್ಫೇಸ್ ಆಫ್ ಎ ಪಿಲ್ಲರು ಸಿಲಿಂಡ್ರಿಕಲ್ ಶೇಪ್ ಇರೋದ್ರಿಂದ ಕರ್ವ್ ಸರ್ಫೇಸ್ ಏರಿಯಾ ಆಫ್ ಎ ಸಿಲಿಂಡರ್. ಇದ್ರದ್ದು ಫಾರ್ಮುಲಾ ಹಾಕೊಳ್ಳೋಣ. ಕರ್ವ್ ಸರ್ಫೇಸ್ ಏರಿಯಾ ಆಫ್ ಎ ಸಿಲಿಂಡರ್ = 2πRH. 2π ಅಂದರೆ 22/7, R ಅಂದರೆ 1/4 ಇಂಟು ಹೈಟ್ ಅಂದರೆ 3.5. ಇವಾಗ ನಾವು ಇದನ್ನು ಕ್ಯಾನ್ಸಲ್ ಮಾಡೋಣ. 7 1s 7, 7 2 7 5s 35 ಇದೆ ಅಲ್ವಾ? ನಮಗೆ ಡೆಸಿಮಲ್ ಇರೋದ್ರಿಂದ 0.5 ಬರುತ್ತೆ. ಇಲ್ಲಿ 2 1s 2 2s. ಇವಾಗ ನಮಗೆ 2 1s 2 11s. ಓಕೆ, ಇವಾಗ 11 ಇಂಟು 0.5 ಇದನ್ನು ನಾವು ಮಲ್ಟಿಪ್ಲೈ ಮಾಡಿದ್ರೆ 5.5 ಮೀಟರ್ ಸ್ಕ್ವೇರ್ ಬರುತ್ತೆ. ಓಕೆ, ಇವಾಗ ನಾವು ಕರ್ವ್ ಸರ್ಫೇಸ್ ಏರಿಯಾ ಆಫ್ ಎ ಪಿಲ್ಲರ್ನ ಕಂಡುಹಿಡಿದಿದ್ದೀವಿ. ಇದಕ್ಕೆ ನಾವು ಕಾಸ್ಟ್ ಕಂಡುಹಿಡಿಯೋಣ. ಇವಾಗ ಕಾಸ್ಟ್ ಆಫ್ ಪೇಂಟಿಂಗ್. ಅವ್ರಿಗೆ ಆ್ಯಕ್ಚುಲಿ ಕೇಳಿರೋದು ಕ್ವಶನಲ್ಲಿ ಕಾಸ್ಟ್ ಆಫ್ ಪೇಂಟಿಂಗ್. ನಮ್ಮ ಕಾಸ್ಟ್ ಗೊತ್ತಿರಬೇಕು. ಫಸ್ಟ್ ಕಂಡುಹಿಡಿಬೇಕು ಅಂದರೆ ಏರಿಯಾ ಗೊತ್ತಿರಬೇಕು. ಕಾಸ್ಟ್ನ ಹೇಗೆ ಕಂಡುಹಿಡಿತೀರಾ? ಏರಿಯಾ ಇಂಟು ರೇಟ್. ಏರಿಯಾನ ರೇಟಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಕಾಸ್ಟ್ ಸಿಗುತ್ತೆ. ಅವ್ರ ಕ್ವಶನಲ್ಲಿ ಕೇಳಿರೋದು ಕಾಸ್ಟ್ ಆಫ್ ಪೇಂಟಿಂಗ್. ಕಾಸ್ಟ್ ಆಫ್ ಪೇಂಟಿಂಗು ಏರಿಯಾ ಇಂಟು ರೇಟ್ ಇರೋದ್ರಿಂದ ಫಸ್ಟ್ ನಾವು ಏರಿಯಾ ಕಂಡುಹಿಡ್ಕೋಬೇಕು. ಕರ್ವ್ ಸರ್ಫೇಸ್ ಆಫ್ ಎ ಸಿಲಿಂಡರ್ದು ಏರಿಯಾ ಕಂಡುಹಿಡ್ಕೊಂಡಿದ್ದೀವಿ. ಇದು 5.5 ಇಂಟು ಮೀಟರ್ ಸ್ಕ್ವೇರ್, 5.5 ಮೀಟರ್ ಸ್ಕ್ವೇರ್ ಇಂಟು ರೇಟ್ ಎಷ್ಟಿದೆ? ₹12.50 ಅಂತ ಇದೆ. ಡೆಸಿಮಲ್ ಆದಮೇಲೆ ನಂಬರ್ಗೆ ಮಾತ್ರ ವ್ಯಾಲ್ಯೂ ಇರುತ್ತೆ, 0ಗೆ ವ್ಯಾಲ್ಯೂ ಇರೋಲ್ಲ. ಪರ್ ಮೀಟರ್ ಸ್ಕ್ವೇರ್. ಓಕೆ,
ಇಲ್ಲಿ ಮೀಟರ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಈಗ ರುಪೀಸಲ್ಲಿ ಬರೀಬೇಕು ನಾವು ಆನ್ಸರು. 5.5 ಇಂಟು 12.5ನ ನಾವು ಮಲ್ಟಿಪ್ಲೈ ಮಾಡಿದ್ರೆ 6875 ಬರುತ್ತೆ. ಇಲ್ಲಿ ಡೆಸಿಮಲ್ ಆದಮೇಲೆ 1, ಇಲ್ಲಿ ಡೆಸಿಮಲ್ ಇದರಿಂದ 2 ನಂಬರ್ಸ್ ಬಿಟ್ಟು ಡೆಸಿಮಲ್ ಹಾಕೋಣ. ಓಕೆ, ಎಷ್ಟು ರುಪೀಸ್? 68.75 ರುಪೀಸ್ ಆಯಿತು. ಥ್ಯಾಂಕ್ ಯು.